ನೀಟ್ ಪ್ರಶ್ನೆ ಪತ್ರಿಕೆ ಸೇರಿದಂತೆ ನಾನಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಕ್ರಮದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾನೆ ಇತ್ತು. ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಿಸಲಿಕ್ಕೆ ಕೇಂದ್ರಕ್ಕೆ ಆಗಾಗ ಆಗ್ರಹಿಸ್ತಾನೆ ಇತ್ತು. ಜೊತೆಗೆ ಕೇಂದ್ರ ಶಿಕ್ಷಣ ಸಚಿವರು ಏನಿದಾರಲ್ಲ ಧರ್ಮೇಂದ್ರ ಪ್ರಧಾನ್ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಅಂತ ಕಾಂಗ್ರೆಸ್ನ ನಾಯಕ ಎಸ್ ಮನೋಹರ್ ಈಗ ಆಗ್ರಹಿಸಿದ್ದಾರೆ. ನೋಡಿ, ಈ ನೀಟ್ ವಿಚಾರದಲ್ಲಿ ಸೋನಮ್ ವಾಂಗ್ಚುಕ್ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು, ಉಪವಾಸದ ಹೋರಾಟ ಮಾಡಿದ್ರು. ವಾಂಗ್ಚುಕ್ ಆರೋಗ್ಯದ ಬಗ್ಗೆ ಕೇಂದ್ರ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಅಂತ ಖಂಡನೆ ವ್ಯಕ್ತವಾಗ್ತಾ ಇದೆ. ವಾಂಗ್ಚುಕ್ ಜೊತೆ ಸರ್ಕಾರ ಸಂವಾದವನ್ನು ನಡೆಸಲಿ. ವಾಂಗ್ಚುಕ್ ಸಾಮಾಜಿಕ ಹೋರಾಟಗಾರ, ಅವರು ಪ್ರಧಾನಿ ಮೋದಿ ತಕ್ಷಣ ಮಧ್ಯ ಪ್ರವೇಶ ಮಾಡಬೇಕು ಅಂತ ಕಾಂಗ್ರೆಸ್ ಒತ್ತಾಯ ಮಾಡ್ತಾ ಇದೆ. ಯಾಕಂದರೆ ನೀಟ್ ಪರೀಕ್ಷೆ ಸೇರಿದಂತೆ ಅನೇಕ ಪರೀಕ್ಷಾ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ. ಇನ್ನು ಈ ಸ್ಪರ್ಧಾತ್ಮಕ ಪರೀಕ್ಷಾ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಬಹಳಷ್ಟು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ. ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಬಲಿ ಕೊಡಬೇಡಿ ಅಂತ ಕಾಂಗ್ರೆಸ್ ಈಗ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲಿಕ್ಕೆ ಈಗ ಆಗ್ರಹಿಸ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು. ಅವರನ್ನು ಅಲ್ಲಿ ಕರ್ಕೊಂಡು ಬರ್ತಾ ಇರುವಂಥ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ. ವಿದ್ಯಾರ್ಥಿಗಳ ಪರ ಹೋರಾಟವ ನಾವು ಮುಂದುವರಿಸ್ತೀವಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ನೋಡಿ, ಅವರ ಒಂದು ವೈಯಕ್ತಿಕಕ್ಕೋಸ್ಕರ ಅಥವಾ ಅವ್ರ ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡಲಿಲ್ಲ, ಅವರ ಸ್ವಾರ್ಥಕ್ಕೋಸ್ಕರ ಉಪವಾಸ ಸತ್ಯಾಗ್ರಹ ಮಾಡಲಿಲ್ಲ. ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಅವರು ಉಪವಾಸದ ಸತ್ಯಾಗ್ರಹವನ್ನು ಮಾಡಿದ್ರು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಿಸಲಿಕ್ಕೆ ಕೇಂದ್ರಕ್ಕೆ ಈಗ ಆಗ್ರಹಿಸ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ಏನಿದಾರಲ್ಲ ಶಿಕ್ಷಣ ಸಚಿವರು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಎಸ್ ಮನೋಹರ್ ಆಗ್ರಹಿಸ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕೇಂದ್ರ ಸರ್ಕಾರವೇ ಹೊಣೆ. ಯಾಕಂದರೆ ಈ ನೀಟು ಮತ್ತು UG ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲೇ ನಡೆಯುವಂಥ ಪರೀಕ್ಷೆಗಳಾಗಿರ್ತವೆ. ಹಾಗಾಗಿ ಈ ಧರ್ಮೇಂದ್ರ ಪ್ರಧಾನ್ ಏನಿದಾರಲ್ಲ ಕೇಂದ್ರ ಶಿಕ್ಷಣ ಸಚಿವ, ಅವರು ರಾಜೀನಾಮೆ ಕೊಡಬೇಕು. ಅವರ ಒಂದು ನೆಗ್ಲಿಜೆನ್ಸಿಯಿಂದ ಈ ರೀತಿಯಾದಂತಹ ಅಕ್ರಮಗಳು ನಡೀತಾ ಇದ್ದಾವೆ ಅಂತ ಸಾಕಷ್ಟು ಕಾಂಗ್ರೆಸ್ ಸೇರಿದಂತೆ ಕೆಲವೊಂದಿಷ್ಟು ಪ್ರಗತಿಪರ ಚಿಂತಕರು ಕೂಡ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ, ಖಂಡಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಈ ಕ್ರಮವನ್ನು. ಈ ನೀಟ್ ಪರೀಕ್ಷೆ ಸೇರಿದಂತೆ ಅನೇಕ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆದ್ವಲ್ಲ, ಇದೇನು ಮೊದಲೇನಲ್ಲ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕಳೆದ ಕೆಲವು ವರ್ಷಗಳ ಹಿಂದೆನೂ ಕೂಡ ಆಗಿತ್ತು. ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪತ್ರಿಕೆ ಕಳೆದ ಕೆಲವು ವರ್ಷಗಳ ಹಿಂದೆನೂ ಕೂಡ ಆಗಿತ್ತು. ಇನ್ನು ನಮ್ಮ ರಾಜ್ಯದಲ್ಲೇ ನಡೆದಂತಹ PSI ಒಂದು ಪರೀಕ್ಷೆಯಲ್ಲೂ ಸಾಕಷ್ಟು ಅಕ್ರಮಗಳಾಗಿದ್ವು. ಹಾಗಾಗಿ ಇದನ್ನು ಖಂಡಿಸಲಿಕ್ಕೆ ಕಾಕ್ರೋಚ್ ಅನ್ನುವಂಥ ಒಂದು ಪಾರ್ಟಿ ಕೂಡ ಹುಟ್ಕೊಳ್ತು. ಕಾಕ್ರೋಚ್ ಪಾರ್ಟಿ ಬೆಂಗಳೂರಿನಲ್ಲೂ ಪ್ರತಿಭಟನೆಯನ್ನು ಮಾಡಿದ್ರು, ಜೊತೆಗೆ ದೆಹಲಿಯಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ರು. ಈ ಒಂದು ಕಾಕ್ರೋಚ್ ಪಾರ್ಟಿ ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದ್ರು. ಆ ಒಂದು ಕಾಕ್ರೋಚ್ ಪಾರ್ಟಿಯ ಹೋರಾಟದ ಬೆನ್ನಲ್ಲೇ ಮತ್ತೊಬ್ಬರು ಸಾಮಾಜಿಕ ಹೋರಾಟಗಾರ ವಾಂಗ್ಚುಕ್ ಕೇಂದ್ರ ಸರ್ಕಾರಕ್ಕೆ ಉಪವಾಸ ಸತ್ಯಾಗ್ರಹ ಮಾಡುವ ಮುಖೇನವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಉಪವಾಸ ಸತ್ಯಾಗ್ರಹ ತಮ್ಮ ಒಳಿತಿಗೋಸ್ಕರ ಅಥವಾ ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇಲ್ಲ, ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ವಾಂಗ್ಚುಕ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ತಕ್ಷಣವೇ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು, ಅವರ ಆರೋಗ್ಯದ ಬಗ್ಗೆ ನಿಗಾ ಇಡಬೇಕು. ಮತ್ತು ಅವರು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂತಹ ಅಕ್ರಮ ನಡೀಲಿಕ್ಕೆ ಕಾರಣರಾದಂತಹ ಧರ್ಮೇಂದ್ರ ಪ್ರಧಾನ್ ಏನಿದ್ದಾರಲ್ಲ ಶಿಕ್ಷಣ ಸಚಿವ, ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕಾಂಗ್ರೆಸ್ ಒಂದು ಕಡೆ ಆಗ್ರಹಿಸ್ತಾ ಇದೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಂಪೂರ್ಣ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಸಮಗ್ರ ತನಿಖೆಗೂ ಈಗ ಒತ್ತಾಯ ಮಾಡ್ತಾ ಇದೆ ಕಾಂಗ್ರೆಸ್. ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹಿಸ್ತಾ ಇದೆ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನೀಟ್ ಮರುಪರೀಕ್ಷೆ ಆಯಿತು. ಮರುಪರೀಕ್ಷೆ ಯಾವ ರೀತಿ ಆಯಿತು ಅಂದರೆ, ಈ ನಾವು ಯುದ್ಧಕ್ಕೆ ಬಳಸುವಂತಹ ಹೆಲಿಕಾಪ್ಟರ್ನ ಪ್ರಶ್ನೆ ಪತ್ರಿಕೆ ತರಲಿಕ್ಕೆ ಬಳಸಬೇಕಾಯ್ತು. ನೋಡಿ ಎಷ್ಟು ಒಂದು ಈ ಅಕ್ರಮದ ಈ ಸುಳಿ ಹೆಂಗೆ ಸುತ್ತುತ್ತಾ ಇದೆ, ಎಲ್ಲೆಲ್ಲಿ ಆ ಭ್ರಷ್ಟಾಚಾರ ನಡೀತಾ ಇದೆ, ಯಾರು ಅದರ ಕಿಂಗ್ ಪಿನ್ನು, ಇದನ್ನು ಕಂಡುಹಿಡಲೇಬೇಕಾಗುತ್ತಲ್ವಾ? ಇಲ್ಲಾಂದರೆ ಅದು ಕೇಂದ್ರ ಸರ್ಕಾರಕ್ಕೆ ಕಪ್ಪು ಚುಕ್ಕಿ ಆಗುವಂಥದ್ದು. ನೋಡಿ, ನಾವು ಯುದ್ಧ ಉಪಕರಣಗಳನ್ನು ಬಳಸಲಿಕ್ಕೆ ಸೈನ್ಯವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕರ್ಕೊಂಡು ಹೋಗಲಿಕ್ಕೆ ಬಳಸುವಂತಹ ಈ ಯುದ್ಧದ ವಿಮಾನಗಳಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಸಾಗಾಟ ಮಾಡಬೇಕಾದಂಥ ಪರಿಸ್ಥಿತಿ ಕೇಂದ್ರ ಸರ್ಕಾರಕ್ಕೆ ಎದುರಾಯಿತು ಅಂದರೆ, ಈ ಪರೀಕ್ಷಾ ವಿಚಾರದಲ್ಲಿ, ಮಕ್ಕಳ ಭವಿಷ್ಯದ ವಿಚಾರದಲ್ಲಿ ಎಷ್ಟು ಜನ ಆಟ ಆಡ್ತಾ ಇದ್ದಾರೆ ಭ್ರಷ್ಟರು.
ಲಂಚಗುಳಿತನ ಇರುವಂಥ ಮನಸ್ಥಿತಿಯವರು ಅನ್ನೋಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಸೋನಂ ವಾಂಗ್ಚುಕ್ ಹೋರಾಟಕ್ಕೆ ಕಾಂಗ್ರೆಸ್ ಈಗ ಸಂಪೂರ್ಣ ಬೆಂಬಲ ಕೊಟ್ಟಿದೆ. ವಾಂಗ್ಚುಕ್ ಆರೋಗ್ಯದ ಬಗ್ಗೆ ಕೇಂದ್ರ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ ಅಂತಲೂ ಖಂಡಿಸಿದ್ದಾರೆ. ವಾಂಗ್ಚುಕ್ ಜೊತೆ ಸರ್ಕಾರ ಸಂವಾದವನ್ನು ನಡೆಸಬೇಕು. ಅವರು ಯಾಕೆ ಉಪವಾಸ ಮಾಡ್ತಾ ಇದ್ರು, ಏನು ಕಾರಣ ಅನ್ನೋಂಥದ್ದು ಕೇಂದ್ರ ಸರ್ಕಾರಕ್ಕೂ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಈ ನೀಟ್ ಪರೀಕ್ಷೆ ಸೇರಿದಂತೆ ಬೇರೆ ಬೇರೆ ಪರೀಕ್ಷೆಯಲ್ಲಿ ಆಗ್ತಾ ಇರುವಂತಹ ಅಕ್ರಮ, ಪ್ರಶ್ನೆ ಪತ್ರಿಕೆ ಸೋರಿಕೆ, ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೂ ಕೂಡ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಕೇಂದ್ರ ಸರ್ಕಾರದವರು ಸ್ಪಂದನೆಯನ್ನು ಕೊಡಬೇಕು, ಅವರ ಆರೋಗ್ಯದ ಬಗ್ಗೆ ನಿಗಾ ಇಡಬೇಕು ಅಂತ ಹೇಳಿಬಿಟ್ಟು ಮನೋಹರ್ ಈಗ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಪ್ರಧಾನಿ ಮೋದಿ ತಕ್ಷಣ ಮಧ್ಯ ಪ್ರವೇಶ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇನ್ನು ಈ ವಾಂಗ್ಚುಕ್ ಜೀವ ರಕ್ಷಣೆಗೆ ಅಗತ್ಯ ಕ್ರಮಕ್ಕೂ ಕೂಡ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಶಾಂತಿಯುತ ಪ್ರತಿಭಟನಾಕಾರರ ಧ್ವನಿಯನ್ನು ಆಲಿಸಿ ಅಂತ ಕೇಂದ್ರಕ್ಕೆ ಕಾಂಗ್ರೆಸ್ ಮನವಿ ಮಾಡಿಕೊಂಡಿದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ಬಲಿ ಕೊಡಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲಿಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಪರೀಕ್ಷಾ ಭದ್ರತೆ ಬಲಪಡಿಸಲಿಕ್ಕೆ ಸಮಗ್ರ ಸುಧಾರಣೆಗೆ ಈಗ ಬೇಡಿಕೆಯನ್ನು ಕಾಂಗ್ರೆಸ್ ಇಟ್ಟಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನಾದರೂ ಕೂಡ ಕೇಂದ್ರ ಈ ಪ್ರತಿಭಟನಾಕಾರರ ಈ ಒಂದು ಧ್ವನಿಗೆ ಧ್ವನಿಯಾಗಿ ನಿಲ್ಲುತ್ತಾ ಪರೀಕ್ಷಾ ಅಕ್ರಮದಲ್ಲಿ ಯಾರು ತೊಡಗಿದ್ದಾರೆ ಅವರಿಗೆ ಸರಿಯಾದಂಥ ಶಿಕ್ಷೆಯನ್ನು ಕೊಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗುತ್ತಾ ಅನ್ನುವಂಥದ್ದು ಇವತ್ತು ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಮುಂದಾಗಿರುವಂತಹ ಅನೇಕ ಪರೀಕ್ಷಾರ್ಥಿಗಳು ಕಾಯ್ತಾ ಇದ್ದಾರೆ.